ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಿ ಮಂಜುನಾಥ್. ನಾನೊಬ್ಬ ರೈತನಾಗಿ ಕಳೆದ 7-8 ವರ್ಷದಿಂದ ಮೈಸೂರು ಭಾಗ ಮತ್ತು ಮಲೆಮಹದೇಶ್ವರ ಬೆಟ್ಟದಲ್ಲಿ ಮತ್ತು ರಾಷ್ಟ್ರಾದ್ಯಂತ ಸೈಕಲ್ ಮೂಲಕ ಪರಿಸರ ರಕ್ಷಣೆ ಜಾಗೃತಿಯನ್ನು ಮೂಡಿಸ್ತಾ ಬರ್ತಾಯಿದ್ದೇನೆ. ಮತ್ತು ನಮ್ಮ ಚಾಮರಾಜನಗರ ಜಿಲ್ಲಾ ರೈತ ಸಂಘಗಳು, ಪ್ರಗತಿಪರ ಸಂಘಟನೆಗಳು, ನಮ್ಮ ಪರಿಸರ ವಾರಿಯರ್ಸ್ ಗ್ರೂಪ್ ಹಿರಿಯರ ಸಹಕಾರದಿಂದ 7-8 ಬಾರಿ ಹೆಚ್ಚು ಮಲೆಮಹದೇಶ್ವರ ಬೆಟ್ಟದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, ಇದು ಕೂರ್ಗಳ್ಳಿ ಇಂಡಸ್ಟ್ರಿ ಏರಿಯಾ. ಈ ಏರಿಯಾ ಅಂತಲ್ಲ, ಎಲ್ಲೆಂದರಲ್ಲಿ ಏಕಬಳಕೆ ಪ್ಲಾಸ್ಟಿಕ್ಕು ಹೆಚ್ಚುತ್ತಾ ಇದೆ. ಅದಕ್ಕೆ ಕಾರಣ ಏನಂದರೆ, ಅದು ಬಳಕೆ ಮಾಡುವಾಗ ನಮ್ಮೆಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಇರುತ್ತೆ, ಅದು ಕೊಳೆಯಲ್ಲ. ಅದರ ಮೇನ್ ಉದ್ದೇಶ ಏನು ಅಂದರೆ, ಹೋರಾಟದ ಉದ್ದೇಶ ಕೊಳಿತಾ ಇಲ್ಲ. ಹಂಗಾಗಿ ಜನರು ತಮ್ಮ ಉಪಯೋಗದ ನಂತರ ಎಲ್ಲೆಂದರಲ್ಲಿ ಆಗ್ತಾ ಇರೋದ್ರಿಂದ ಮಾಲಿನ್ಯ ಹೆಚ್ಚುತ್ತಾನೇ ಇದೆ. ಕೇಂದ್ರ ರಾಜ್ಯ ಸರ್ಕಾರಗಳು ದ್ವಂದ್ವ ನೀತಿ, ಈ ಕಡೆ ಪ್ಲಾಸ್ಟಿಕ್ ಉತ್ಪಾದನೆಗೂ ಅವಕಾಶ ನೀಡಿ, ಇನ್ನೊಂದು ಕಡೆ ಅದರ ಸಮರ್ಪಕ ನಿರ್ವಹಣೆ ಮಾಡ್ದೇ ಎಲ್ಲೆಂದರಲ್ಲಿ ಮಾಲಿನ್ಯ ಹೆಚ್ಚುತ್ತಾ ಇದೆ. ಎಲ್ಲಿ ಮೊದಲನೇದಾಗಿ ಹೇಳಬೇಕು ಅಂದರೆ, ಮರುಬಳಕೆ ಆಗದಂತಹ ಪ್ಲಾಸ್ಟಿಕ್ಕನ್ನು ನಿಷೇಧಿಸಬೇಕು. ಮರುಬಳಕೆ ಆಗೋದಂಥದ್ದನ್ನು ಯಾವ್ಯಾವುದಕ್ಕಾಗುತ್ತೆ ರೀಪ್ರೊಡಕ್ಟ್ ಮಾಡ್ಬೋದು ಅದನ್ನು ಮಾಡಬೇಕು. ಮತ್ತು ಪರಿಸರ ಸ್ನೇಹಿ ವಸ್ತುಗಳು ಮತ್ತೆ ಜಾರಿಗೆ ಬರಬೇಕು. ಬಟ್ಟೆ ಬ್ಯಾಗ್ ಬಳಸ್ತಿದ್ರು, ರೈತರಿಗೆ ಬೆಂಬಲಿಸ್ದಂಗೆ ಆಗುತ್ತೆ. ಈ ರೀತಿ ಮಾಡುವುದರಿಂದ ನಾವು ಅದರ ಪರ್ಯಾಯ ವಸ್ತುಗಳನ್ನು ಮೂಲಕ ಇದನ್ನು ಬಳಕೆಯ ಕಡಿಮೆ ಮಾಡಬೇಕು. ಮತ್ತು ಇದರಿಂದ ನಾವು ಮಾಲಿನ್ಯ ಹೆಚ್ಚುತ್ತಾ ಇರೋದು ಗರಿಷ್ಠ ಪ್ರಮಾಣವನ್ನು ಕನಿಷ್ಠಗೊಳಿಸ ಸಾಧ್ಯ. ಮುಕ್ತ ಅಂದರೆ ಪೂರ್ತಿ ಮುಕ್ತ ಮಾಡೋದು ಒಂದು ಕಡೆ ಆದರೆ, ಅದರ ಗರಿಷ್ಠ ಪ್ರಮಾಣವನ್ನು ದುಷ್ಪರಿಣಾಮವನ್ನು ಕಡಿಮೆಗೊಳಿಸಬೇಕು. ಮತ್ತು ಅದರ ಕಡೆ ನಾವು ಕೇಂದ್ರ ರಾಜ್ಯ ಸರ್ಕಾರಗಳು, ಇಲಾಖೆಗಳು, ಸಾರ್ವಜನಿಕರೆಲ್ಲ ಪರಸ್ಪರ ಕೈ ಜೋಡಿಸ್ತಾ ಮಾಲಿನ್ಯವನ್ನು ತಡೆಗಟ್ಟಬೇಕು. ಈಗ ಉದಾಹರಣೆಗೆ, ರಸ್ತೆಯಲ್ಲಿ ಹೆಲ್ಮೆಟ್ ಹಾಕಲಿಲ್ಲ ಅಂದರೆ, ಸೀಟ್ ಬೆಲ್ಟ್ ಹಾಕಲಿಲ್ಲ ಅಂದರೆ, ಕಾಕಿ ಡ್ರೆಸ್ ಹಾಕಲಿಲ್ಲ ಅಂದರೆ ತಕ್ಷಣ ಫೈನ್ ಹಾಕ್ತಾರೆ. ಮತ್ತು ರಸ್ತೆಯಲ್ಲಿ ವಾಹನಗಳು ಅಪಘಾತ ಆದಾಗ ರಸ್ತೆಗಳಲ್ಲಿ ವಾಹನಗಳನ್ನು ನಿಷೇಧ ಮಾಡಲ್ಲ. ಅದರ ಪರ್ಯಾಯವಾಗಿ ಅಗತ್ಯ ಮುಂಜಾಗ್ರತಾ ಕ್ರಮ ಏನು ತಗೋತೀರೋ ಅದೇ ರೀತಿ ನೀವು ಏಕಬಳಕೆ ಪ್ಲಾಸ್ಟಿಕ್ಗೋಸ್ಕರನೂ ನೀವು ಮಾಲಿನ್ಯಕ್ಕೋಸ್ಕರನೂ ಕ್ರಮ ತಗೊಳ್ಬೇಕು. ಈ ಉದ್ದೇಶವನ್ನು ನೂತನ ಮುಖ್ಯಮಂತ್ರಿಗಳು ದಯಮಾಡಿ ಪರಿಶೀಲನೆ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ.